ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಟ್ರೈನಿಂಗ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಪೆರೇಡ್ ಗ್ರೌಂಡಲ್ಲಿ. ಆವಾಗ ಅಟೆನ್ಷನ್ ಸ್ಟ್ಯಾಂಡರ್ಟೀಸ್ ಅಂತ ಮೇಡಮ್ ಹೇಳ್ತಾ ಇರ್ತಾರೆ. ಆವಾಗ ಓಡೋಡಿ ಬರ್ತಾಳೆ ಭೂಮಿ. ಸಾರಿ ಮೇಡಮ್, ಲೇಟಾಗೋಯ್ತು ಅಂತ ಹೇಳ್ತಿರ್ತಾಳೆ. ಆವಾಗ ಹೋಗು ನಿಂತ್ಕೋ, ಇವತ್ತು ಫಸ್ಟ್ ಡೇ ಅಂತ ಚಮಿಸ್ತಾ ಇದ್ದೀನಿ, ಮತ್ತೆ ಅದೇ ಮಿಸ್ಟೇಕ್ ಮಾಡಬೇಡ ಅಂತ ಹೇಳ್ತಾರೆ. ಆವಾಗ ಹೋಗಿ ನಿಂತ್ಕೊತಾಳೆ. ಅಟೆನ್ಷನ್ ಅನ್ನೋದು ವೆರಿ ಇಂಪಾರ್ಟೆಂಟು. ನಾವು ರಿಲೀಸ್ ಅಂತ ಹೇಳೋವರೆಗೂ ನೀವು ಹಂಗೆ ಸ್ಟ್ರೈಟಾಗಿ ನಿಂತ್ಕೊಬೇಕು. ಹಾವು ಬಂದು ಪಕ್ಕದಲ್ಲಿ ನಿಂತ್ಕೊಂಡ್ರು ಕಿಮಿಕ್ ಅನ್ಬಾರ್ದು ಅಂತ ಹೇಳ್ತಿರ್ತಾರೆ. ಆವಾಗ ಅಲ್ಲೇ ಇದ್ದಿದ್ದು ಅಜ್ಜಿತು ಹಾವು ಬಂದರೆ ಬುಸ್ ಅಂತ ಎಡೆ ಎತ್ತಿದ್ರೆ ಸುಮ್ಮನೆ ಇರಬೇಕಾ ಅಂತ ಹೇಳ್ತಾನೆ. ಆವಾಗ ಭೂಮಿ ನಗ್ಬಿಡ್ತಾಳೆ. ಆವಾಗ ಆಫೀಸರ್ಗೆ ತುಂಬ ಕೋಪ ಬಂದ್ಬಿಡುತ್ತೆ. ಏನೇ ನಗ್ತಾ ಇದೆಯಾ? ನನ್ನ ಮಖದಲ್ಲಿ ಏನಾರು ಕೋತಿ ಕುಣಿತಾ ಇದೆಯಾ? ನಿನಗೆ ಡಿಸಿಪ್ಲಿನ್ ಅನ್ನೋದೇ ಇಲ್ಲ, ನಿಮ್ಗೆಲ್ಲರಿಗೂ ಡಿಸಿಪ್ಲಿನ್ ಪಾಠ ಹೇಳ್ಕೊಡ್ತೀನಿ ಇರ್ರಿ ಅಂತ ಹೇಳ್ಬಿಟ್ಟು ಹೋಗು, ನಾನು ನಿಲ್ಸು ಅಂತ ಹೇಳೋವರೆಗೂ ಗ್ರೌಂಡ್ನ ರೌಂಡ್ ಹೊಡಿ ಅಂತ ಹೇಳ್ತಾರೆ. ಮ್ಯಾಮ್ ಅಂತಿರ್ತಾಳೆ. ಆವಾಗ ಗೋ ಡೂ ವಾಟ್ ಐ ಸೇ ಅಂತ ಜೋರಾಗಿ ಹೋಗಿ ಹೇಳ್ತಾರೆ. ಆವಾಗ ಭೂಮಿ ರೌಂಡ್ ಹೊಡೆಯೋದಕ್ಕೆ ಅಂತ ಹೋಗ್ತಾಳೆ. ಓಡ್ತಾನೆ ಇರ್ತಾಳೆ. ಅವಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಇಲ್ಲಿ ಅಜಿತ್ ಅಂತ ಬಂದಿರೋನು ಅವನು ಮಕ್ಕ ನೋಡ್ತಾ ಇರ್ತಾನೆ. ಸಹನಂಗೂ ತುಂಬ ಬೇಜಾರಾಗ್ತಾ ಇರುತ್ತೆ. ಏನಪ್ಪ ಇದು ಹಿಂಗಾಗೋಯ್ತಲ್ಲ ಮೊದಲನೇ ದಿವಸನೇ ಅಂತ. ಗೋ ಫಾಸ್ಟಾಗಿ ಓಡು ಅಂತ ಹೇಳ್ತಾ ಇರ್ತಾರೆ. ಪಾಪ ಫಾಸ್ಟಾಗೇ ಓಡ್ತಾ ಇರ್ತಾಳೆ. ಅವಳಿಗೆ ತುಂಬ ಸುಸ್ತಾಗ್ತಾ ಇರುತ್ತೆ. ಮತ್ತು ಸತ್ಯ ಇಬ್ಬರೂ ಮನೆಗೆ ಬರ್ತಾರೆ. ಆವಾಗ ಸತ್ಯ ಹೇಳ್ತಾ ಇರ್ತಾನೆ, ಏನೇ ಹೇಳುವ ಜಿತ, ನಿನಗೆ ಭೂಮಿ ಮೇಲೆ ತುಂಬ ಪ್ರೀತಿ ಇದೆ. ನಮ್ಮ ಮುಂದೆ ನೀನು ಪ್ರೀತಿ ಇಲ್ಲ ಅದಿಲ್ಲ ಅಂತ ನೀನು ಬೇಸ್ ವಯಸ್ಸಲ್ಲಿ ಹೇಳಿದ್ರು ನಿಂಗೆ ಅವಳ ಮೇಲೆ ಪ್ರೀತಿ ಇದೆ. ಪ್ರೀತಿ ಇಲ್ಲದೇ ಅಷ್ಟು ದೂರ ಹೋಗ್ಬಿಟ್ಟು ಅವಳಿಗೆ ಅಲಾರಾಮ್ ಕಲ್ಲ ಕೊಟ್ಬಿಟ್ಟು ಬರ್ತಾ ಇದ್ದ ಅಂತ ಹೇಳ್ತಾ ಇರ್ತಾನೆ. ಅಣ್ಣ, ನಮಗೇನೇ ಪ್ರೀತಿ ಇಲ್ಲ. ಅವಳು ನಿಧಾನಕ್ಕೆ ಎದ್ಬಿಟ್ಟು ಅಲ್ಲಿ ಪನಿಷ್ಮೆಂಟ್ ತೊಗೊಬಾರ್ದು ಅಂದ್ಬಿಟ್ಟು ನಾನು ಅಷ್ಟು ದೂರ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದೆ. ಅವಳಿಗೆ ಏನು ಸಹಾಯ ಆಗಲಿ ಅಂತ. ಅವಳು ಪೋಸ್ಟಿಂಗ್ ಆದಮೇಲೆ ಅವಳ ಪಾಡಗೆ ಅವಳು ಬೇರೆ ಕಡೆ ಎಲ್ಲೋ ಒಂದು ಕಡೆ ಹೋಗ್ತಾಳೆ. ಅವಳನ್ನ ನಾನು ಯಾಕೆ ಪ್ರೀತಿ ಮಾಡಲಿ ಅಂತ ಹೇಳ್ತಾ ಇರ್ತಾನೆ. ನೀನು ಏನೇ ಹೇಳು, ನೀನು ಅವಳು ನಿನ್ನ ಇಬ್ಬರೂ ತುಂಬ ಪ್ರೀತಿ ಮಾಡ್ತಿದ್ದಾರಾ ಅಂತ ಹೇಳ್ತಿರ್ತಾನೆ. ಅದೆಲ್ಲ ಎಂಥದ್ದು ಇಲ್ಲ ಅಣ್ಣ ಅಂತ ಹೇಳ್ತಿರ್ತಾನೆ. ಅಜಿತ್ನ ಕೇಳ್ತಾಳೆ, ಏನೋ ಇದು ಬೆಳಬೆಳಗ್ಗೆ ಎಲ್ಲಿಗೋ ಹೋಗಿದ್ರಿ ಅಂತ. ಅಮ್ಮ ಏನೂ ಇಲ್ಲಮ್ಮ, ಇಲ್ಲೇ ಜಾಗಿಂಗ್ ಹೋಗಿದ್ವಿ ಅಂತ ಹೇಳ್ತಾರೆ. ಅವಾಗ ಮತ್ತೆ ವೆಹಿಕಲ್ ಬರ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅವಾಗ ಏನಿಲ್ಲಮ್ಮ ಅಂತ ಹೇಳ್ಬಿಟ್ಟು ಒಂದು ನಿಮಿಷ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ ಅಂತಂದ್ಬಿಟ್ಟು ಹಂಗೆ ಹೊಂಟೋಗ್ಬಿಡ್ತಾನೆ ಮೇಲ್ಗಡೆಗೆ. ಅವಾಗ ಸತ್ಯ ನಿಂತಿರ್ತಾನೆ. ಸತ್ಯ, ನೀನಾದರೂ ಹೇಳೋ ಎಲ್ಗೋ ಹೋಗಿದ್ರಿ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಏನೂ ಇಲ್ಲ ಇಲ್ಲಿ ಬಂದೆ ಅಂದ್ಬಿಟ್ಟು ಅವನು ಅವರಿಂದನೇ ಹೊಂಟೋಗ್ಬಿಡ್ತಾನೆ. ಇಲ್ಲಿ ಭೂಮಿ ಓಡ್ತಾನೆ ಇರ್ತಾಳೆ. ಅಲ್ಲಿ ಅವಳಿಗೆ ತುಂಬ ಸುಸ್ತಾಗಿರುತ್ತೆ. ಆಗ ಆಫೀಸರ್ ನಿಂತ್ಕೋ ಅಂತ ಹೇಳ್ತಾರೆ. ಆವಾಗ ಅವಳು ತುಂಬ ಸುಸ್ತಾಗಿರ್ತಾಳೆ. ನೋಡಿದ್ಯಾ, ಡಿಸಿಪ್ಲಿನ್ ಅನ್ನೋದು ವೆರಿ ಇಂಪಾರ್ಟೆಂಟು. ಪೊಲೀಸಿಗೆ ಮೊದಲನೇ ಕೆಲಸ ಇರಬೇಕಾಗಿರೋದು ಡಿಸಿಪ್ಲಿನ್ ಇಲ್ಲ ಅಂದರೆ ನಾನು ಯಾವತ್ತೂ ಚಮಸೋದಿಲ್ಲ, ಹೋಗಿ ನಿಂತ್ಕೋ ಅಲ್ಲಿಗೆ ಅಂತ ಹೇಳ್ತಾರೆ. ಆವಾಗ ಎಲ್ರಿಗೂ ಹೇಳ್ತಾರೆ, ನೋಡಿ ನಾನು ಟ್ರೈನಿಂಗಲ್ಲಿ ತುಂಬ ಸ್ಟ್ರಿಕ್ಟು. ಟ್ರೈನಿಂಗ್ ವಿಷಯಕ್ಕೆ ಬಂದಾಗ ನಾವು ಏನು ಹೇಳ್ತೀವಿ ಅದನ್ನ ಕರೆಕ್ಟಾಗಿ ಮಾಡೋದನ್ನ ಕಲಿಬೇಕು. ಒಂದು ಚೂರು ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ಇವಳಿಗಾದ ಶಿಕ್ಷೆ ನಿಮಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಬ್ರೇಕ್ ಟೈಮ್ ಕೊಡ್ತಾರೆ. ಆವಾಗ ಭೂಮಿಗೆ ತುಂಬ ಸುಸ್ತಾಗಿರುತ್ತೆ. ಅವಳು ಅಲ್ಲಿ ಕೂತ್ಕೊಂಡು ಸುಧಾರಿಸ್ಕೊತಾ ಇರ್ತಾಳೆ. ಆಗ ಸಹನ ಬರ್ತಾಳೆ ಅಲ್ಲಿಗೆ. ಏನಕ್ಕ ನೀವು ಸ್ವಲ್ಪ ಸಮಾಧಾನವಾಗಿರೋದಲ್ವಾ, ಯಾಕೆ ಹೋದ್ರಿ ಅಂತ ಹೇಳ್ತಿರ್ತಾಳೆ. ಆವಾಗ ನಾನು ಏನು ಮಾಡಲಿ, ಈ ಅಜಿತ್ ಇದ್ದಾನಲ್ಲ ಇವನು ಸುಮ್ಮನೆ ಇರ್ಲಾರ್ದೆ ಅವರು ಅಟೆನ್ಷನ್ ಬುಸ್ ನಾಗಪ್ಪ ಅಂತೆಲ್ಲ ಹೇಳಿ ನನ್ನ ನಗಿಸ್ಬಿಟ್ಟ, ಅವನು ನಗಿಸಿದ್ಕೇನೆ ನಾನು ನಕ್ಕಿದ್ದು ಅಂತ ಹೇಳ್ತಾ ಇರ್ತಾಳೆ. ಏನಿಲ್ಲ ರೀ, ಅವರು ಸ್ಟ್ರಿಕ್ಟಾಗಿ ನಿಂತ್ಕೋಬೇಕು ಅಂತ ಹೇಳ್ತಿದ್ರಲ್ಲ, ಆವಾಗ ನಾನು ಬಾಯಿಗೆ ಬಂದು ಹೇಳ್ಬಿಟ್ಟೆ. ನಾನು ಇಲ್ಲೇ ಅಂತ ಅಲ್ಲ, ನಾನು ಚಿಕ್ಕವನಾಗಿದ್ದಾಗ ಸ್ಕೂಲಲ್ಲೂ ಅಷ್ಟೇ ನಾನು ಇದೇ ಥರನೇ ಮಾಡಿ ಎಲ್ಲರನ್ನೂ ನಗಿಸ್ತಾ ಇದ್ದರೆ, ಅದಕ್ಕೇ ನನಗೆ ನನ್ನ ಫ್ರೆಂಡ್ಸ್ಗಳೆಲ್ಲ ನನ್ನ ಕಂಡ್ರೆ ತುಂಬ ಇಷ್ಟ ಅಂತ ಹೇಳ್ತಾ ಇರ್ತಾಳೆ. ಆಯ್ತಪ್ಪ, ಇನ್ಮೇಲೆ ನೀನು ತೆಪ್ಪಗೆ ಇದ್ದುಬಿಡು, ನೀನೇನು ಮಾತಾಡಬೇಡ, ಸೈಲೆಂಟಾಗಿ ಇದ್ಬಿಟ್ರೆ ನಂಗೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಭೂಮಿಗೆ ತುಂಬ ಟಯರ್ಡ್ ಆಗಿರುತ್ತೆ, ಕಾಲೆಲ್ಲ ನೋವು ಬಂದಿರುತ್ತೆ. ರಾಜೇಂದ್ರಂಗೆ, ಏನು ರಾಜೇಂದ್ರ ಏನು ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಏನೋ ಮೇಡಮ್, ಇಲ್ಲಿ ನಿಮಗೆ ಗೊತ್ತಲ್ಲ ಈ ಜೈಲಲ್ಲಿ ಎಷ್ಟು ಕಾಟ ಕೊಡ್ತಾರೆ ಅಂತ ಹೇಳ್ತಿರ್ತಾನೆ. ಆವಾಗ ನೀನು ರೈಟ್ ಟೈಮ್ಗೆ ನೀನು ಕರೆಕ್ಟಾಗಿ ನಾನು ಹೇಳ್ದಂಗೆ ಮಾಡಿದ್ದಿದ್ದರೆ ನೀನು ಒಳಗಡೆ ಬಂದು ಇಲ್ಲಿ ಸೇರ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ದೇವಯ್ಯನೇ ಹೇಳ್ತಾ ಇರ್ತಾಳೆ. ಏನು ಮಾಡೋದು ಮ್ಯಾಮ್, ಎಲ್ಲ ಹಣೆ ಬರ, ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಿರ್ತಾನೆ. ಇವಾಗ ನಾನು ನಿನ್ಗೊಂದು ಆಫರ್ ಕೊಡ್ತೀನಿ, ನಿನ್ನ ಆಫರ್ನ ಕರೆಕ್ಟಾಗಿ ಎಲ್ಲ ಮಾಡಿ ನಿಭಾಯಿಸ್ತೀಯ ಅಂದರೆ ನಾನು ನಿನ್ನ ಇಲ್ಲಿಂದ ಆಚೆ ಕಡೆ ಕರ್ಕೊಂಬರ್ತೀನಿ ಅಂತ ಹೇಳ್ತಾಳೆ. ಆವಾಗ ಏನು ಮೇಡಮ್ ಅದು ಅಂತ ಕೇಳ್ತಾನೆ. ಆವಾಗ ಅವಳು ಪ್ಲ್ಯಾನ್ನ ಹೇಳ್ತಾಳೆ. ಮನೇಲಿ ಶಾರದಾ ಮಲ್ಲಿಗೆ ಹೂವನ್ನು ತೊಗೊಂಡು ನೀಟಾಗಿ ಕಟ್ತಾ ಇರ್ತಾಳೆ. ಅದನ್ನ ನೋಡಿ ಮನೆಯವ್ರಿಗೆಲ್ಲ ತುಂಬ ಸಂತೋಷ ಆಗ್ತಾ ಇರುತ್ತೆ. ಸಂಗೀತ ನೋಡ್ಬಿಟ್ಟು, ನೋಡ್ತೀಯಮ್ಮ ಅವಳು ಮೊದಲು ಹೆಂಗೆ ಮಲ್ಲಿಗೆ ಹೂವನ್ನು ಕಟ್ತಾ ಇದ್ಲೋ, ಅವಳಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ, ಅದೇ ಥರ ಕಟ್ತಾ ಇದ್ದಾಳೆ ಅಂತ ಹೇಳ್ತಿರ್ತಾಳೆ. ಆವಾಗ ಅಜಿತು, ಮೋಸ್ಟ್ಲಿ ಅತ್ತೆಗೆ ಎಲ್ಲ ಜ್ಞಾಪನ ಬಂದಿರಬೇಕು, ಅವ್ರು ಮೊದಲಿನ ಥರನೇ ಆಗಿರಬೇಕು ಅಂತ ಹೇಳ್ತಿರ್ತಾನೆ. ಆವಾಗ ದೇವಯ್ಯನಿಗೆ ಭಯ ಆಗ್ತಾ ಇರುತ್ತೆ. ಇವಳಿಗೇನಾರು ಎಲ್ಲ ಜ್ಞಾಪನ ಬಂದ್ಬಿಡ್ತು ಅಂದರೆ ನನ್ನ ವಿಷಯ ಬಾಯ್ಬಿಡ್ತಾಳಲ್ಲ ಅಂತ ಫುಲ್ಲು ಭಯ ಪಟ್ಕೊತಾ ಇರ್ತಾಳೆ. ಆವಾಗ ಶಾರದಾ ಹೂವು ಕಟ್ಬಿಟ್ಟು
ಕೊಟ್ಬಿಟ್ಟು ಅಜಿತ್ನ ಬಾಯಿಲಿ ಅಂತ ಕರಿತಾಳೆ. ಆವಾಗ ಹಿಂಗೆ ಕೈ ಸನ್ನೆ ಮಾಡ್ತಿದ್ರು ಅವ್ನಿಗೆ ಅರ್ಥ ಆಗ್ತಾರಲ್ಲ, ಅಜಿತ್ ನಿನ್ನೆ ಕರಿತಾ ಇರೋದು ಹೋಗೋ ಅಂತ ಸಂಗೀತ ಹೇಳ್ತಾಳೆ. ಆವಾಗ ಅಜಿತ್ ಹತ್ರಕ್ಕೆ ಬರ್ತಾನೆ. ಆವಾಗ ಹೂವನ್ನ ಕೊಟ್ಬಿಟ್ಟು ಭೂಮಿ ಭೂಮಿ ಅಂತ ಹೇಳ್ತಿರ್ತಾರೆ. ಆವಾಗ ಒಂಚೂರು ತದ್ಲಿಸ್ತಾ ಇರ್ತಾರೆ, ಆಮೇಲೆ ನೀಟಾಗಿ ಭೂಮಿಗೆ ಅಂತ ಹೇಳ್ತಾಳೆ. ಆವಾಗ ಅದನ್ನ ನೋಡ್ಬಿಟ್ಟು ಅಜಿತ್ಗೂ ತುಂಬ ಖುಷಿ ಆಗ್ತಾ ಇರುತ್ತೆ, ಮನೆಯವರೆಲ್ಲ ತುಂಬ ಖುಷಿ ಪಡ್ತಾ ಇರ್ತಾರೆ. ಆವಾಗ ಸಂಗೀತ ಹೇಳ್ತಾಳೆ, ಭೂಮಿ ಕಂಡ್ರೆ ಎಷ್ಟು ಪ್ರೀತಿ ನೋಡು ನಮ್ಮ ಶಾರದಂಗೆ, ಅವಳಿಗೋಸ್ಕರ ಹೂವು ಕಟ್ಕೊಟ್ಟಿದ್ದಾಳೆ, ಆದರೆ ಅವಳಿಗೆ ಗೊತ್ತಿಲ್ಲ ಅವಳು ಅಲ್ಲಿ ಟ್ರೈನಿಂಗಲ್ಲಿ ಇದ್ದಾಳೆ, ಅವಳು ಮತ್ತೆ ಮನೆಗೆ ಬರೋದಕ್ಕೆ ಇನ್ನೂ ಒಂದು ತಿಂಗಳಾಗತ್ತೆ ಅಂತ. ಅವಳು ಹೂವು ಕಟ್ಕೊಟ್ಟಿದ್ದಾಳೆ, ಅವಳು ಕ್ರಮೇಣವಾಗಿ ಸರಿ ಹೋಗ್ತಿದ್ದಾಳೆ. ಇದನ್ನ ನೋಡಿದ್ರೆ ತುಂಬ ಸಂತೋಷ ಆಗ್ತಿದೆ ಅಲ್ವಮ್ಮ, ನಮ್ಮ ಶಾರದಾ ಮತ್ತೆ ಮೊದಲಿನ ಥರ ಆಗ್ಬಿಡ್ತಾಳೆ ಅಂತ ಮನೆಯವರೆಲ್ಲ ತುಂಬ ಖುಷಿ ಪಡ್ತಾ ಇರ್ತಾರೆ. ಊಟಕ್ಕೆ ಹೋಗ್ತಾ ಇರ್ತಾರೆ. ಆಗ ಭೂಮಿ ಮಾತ್ರ ಹಂಗೆ ಮಲ್ಕೊಂಡಿರ್ತಾಳೆ. ಸಹನ ಬಂದು ಕರಿತಾಳೆ, ಬಾರಕ ಊಟ ಮಾಡುವಂತೆ ಅಂತ ಕರಿತಾ ಇರ್ತಾಳೆ. ಇಲ್ಲ ನನಗೆ ತುಂಬ ಕಾಲು ನೋವ್ತಾ ಇದೆ, ನೀವು ಹೋಗಿ ಊಟ ಮಾಡೋಗು ಅಂತ ಹೇಳ್ತಾಳೆ. ಅವಾಗ ಇಲ್ಲ ಅಕ್ಕ, ನೀವು ಊಟ ಮಾಡಿಬಿಟ್ಟು ಏನಾರು ಒಂದು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ನೋವು ಕಮ್ಮಿ ಆಗ್ಬೋದು, ಕೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ತಗೊಳ್ಳಿರಂತೆ ಬನ್ನಿ ಅಕ್ಕ ಅಂತ ಕರಿತಾ ಇರ್ತಾಳೆ. ಇಲ್ಲ ಕಣೆ, ನನಗೆ ನಾವು ಒಂದು ಹೆಜ್ಜೆನೂ ಇಡೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ. ಹಂಗಾರೆ ನಾನೇ ಊಟ ಪ್ಲೇಟ್ಗೆ ಹಾಕೊಂಬರಲ್ಲ ಅಂತ ಕೇಳ್ತಿರ್ತಾಳೆ. ಈಗ ಸುಮ್ಮನೆ ಹೋಯ್ತೋ ಇಲ್ವಾ ಅಂತ ಜೋರು ಮಾಡ್ತಾಳೆ. ಅವಾಗ ಸಹನ ಸುಮ್ಮನೆ ಸೈಲೆಂಟಾಗಿ ಹೋಗ್ತಾಳೆ ಬೇಜಾರು ಮಾಡಿಕೊಂಡು. ಹನಿ ರಾಜೇಂದ್ರನ ಜೊತೆ ಸೇರಿಕೊಂಡು ಮನೆಯವ್ರಿಗೆ ತೊಂದರೆ ಕೊಡೋದಕ್ಕೆ ಹೊಸ್ದಾಗಿ ಸ್ಕೆಚ್ ಆಗ್ತಾ ಇದ್ದಾಳ. ಮನೇಲಿ ಅಂಜನ ಮನೆಯವರು ಎಲ್ಲರ ಜೊತೆ ಸೇರಿಕೊಂಡು ಶಾರದಾನ ಮುಗಿಸೋದಕ್ಕೆ ಏನು ಮಾಡ್ತಾಳೆ, ಇದೆಲ್ಲ ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ದೇವಯಾನಿ, ಅಂಜನಾ, ಈ ರಾಜೇಂದ್ರ ಇಂಥ ಪಿಸಾಚಿಗಳು ಅಕ್ಕಪಕ್ಕದಲ್ಲೇ ಈ ಅಂತ ಅಲ್ಗಿಂಚ್ಕೊಂಡು ಒಳ್ಳೆತನದಲ್ಲಿ ಫೋರ್ಸ್ ಕೊಟ್ಕೊಂಡು ಹಂಗೆ ನಿಂತಿರ್ತವೆ. ನಾವು ಆದಷ್ಟು ಜೀವನದಲ್ಲಿ ತುಂಬ ಹುಷಾರಾಗಿರಬೇಕು. ಹುಷಾರಾಗಿಲ್ಲ ಅಂದರೆ ಇಂಥ ಪಿಸಾಚಿಗಳು ಬಂದು ಎಕ್ಳ ಮೇಲೆ ಕೂತ್ಕೊಂಡು ಕಿವಿಯಲ್ಲಿ ಕೈ ಬಿಟ್ಬಿಟ್ಟು ನಮ್ಮ ಜೀವನನೇ ಮುಗಿಸ್ಬಿಡ್ತಾರೆ. ಆದಷ್ಟು ಜೀವನದಲ್ಲಿ ಹುಷಾರಾಗಿರೋದನ್ನ ಕಲ್ತ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಜೀವನದಲ್ಲಿ ಅಕ್ಕಪಕ್ಕದಲ್ಲೇ ಇದ್ಕೊಂಡು ನಿಮಗೇನೆ ಮೋಸ ಮಾಡ್ತಿರ್ತಾರೆ. ಅದನ್ನ ನೋಡಿ ಕಲ್ತ್ಕೊಳ್ಳಿ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.